Hi everyone, welcome to my channel. ನಾನು ಆ್ಯಕ್ಚುಲಿ ಕಾಂತಾರ ಚಾಪ್ಟರ್ 1 ಈ ಮೂವಿ ಬಗ್ಗೆ ಮಾತಾಡಬೇಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈ ಮೂವಿ ನೋಡಿ ನಿಜವಾಗ್ಲೂ ನನಗೆ ಇದು ನಾರ್ಮಲ್ ಮೂವಿ ಅಲ್ಲ, ಎಕ್ಸ್ಟ್ರಾಡಿನರಿಯಲ್ಲಿ ಎಕ್ಸ್ಟ್ರಾಡಿನರಿ ಮೂವಿ. ನಾನು ಮೂವಿ ನೋಡಿ ಮನೆಗೆ ಬಂದಿದ ತಕ್ಷಣ ಆ್ಯಕ್ಚುಲಿ ಈ ವಿಡಿಯೋನ ತೊಗೊತಾ ಇದ್ದೀನಿ. ನಿಜವಾಗ್ಲೂ ಆ ಮೂವಿ ನೋಡುವಾಗ ಏನನ್ಸುತ್ತೆ ಅಂತ ಹೇಳಿದ್ರೆ ಒಂಥರ ಮೈ ರೋಮಾಂಚನ, ಒಂದು ಗೂಸ್ ಬಾಂಬ್ಸ್ ಅಂತಾರಲ್ಲ, ಅದು ಬಂದ್ಬಿಟ್ಟು ಹಾಗೇನೆ ನಿಮಗೆ ಅದರಿಂದ ರಿಲ್ಯಾಕ್ಸೇಷನ್ನೇ ಸಿಕ್ಕಲ್ಲ, ಹಾಗೇ ಇರುತ್ತೆ. ಅಷ್ಟು ಚೆನ್ನಾಗಿದೆ. ನನಗೆ ಎಲ್ಲಕ್ಕಿಂತ ರಿಷಬ್ ಶೆಟ್ಟಿ ಅವ್ರನ್ನ ನಾನು ಈ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಮೊನ್ನೆ ನೋಡ್ತಾ ಇದ್ದೆ. ಎಷ್ಟು ಸಿಂಪಲ್, ಎಷ್ಟು ಕಾಮಾಗಿ ಇರುವಂಥ ಮನುಷ್ಯ. ಅವ್ರದ್ದು ರೋಲ್ ಅಂತ ಬಂದಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿ, ಆ ಅಗ್ರೆಸಿವ್ನೆಸ್ಸು ನಿಜವಾಗ್ಲೂ ನನಗೆ ಒಬ್ಬ ನಾರ್ಮಲ್ ಮನುಷ್ಯನಿಂದ ಅದು ಮಾಡೋಕ್ಕಾಗದೇ ಇರೋವಂತಹ ಆ್ಯಕ್ಟಿಂಗ್. ಅದು ನನಗೆ ಆ್ಯಕ್ಚುಲಿ ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ಆ್ಯಕ್ಟಿಂಗ್ ಅಂತ ಹೇಳೋಕ್ಕೇ ಇಷ್ಟ ಆಗ್ತಿಲ್ಲ. ಮೋಸ್ಟ್ಲಿ ಅದರಲ್ಲೂ ಒಂದು ದೈವದ್ದು ಕೃಪೆನೇ ಇದೆ ಅವ್ರ ಮೇಲೆ. ಈಸ್ ಬ್ಲೆಸ್ಡ್ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಅಷ್ಟೊಂದು ಏನು ಪಂಚುಳಿ ಆಗಲಿಲ್ಲ, ಗುಳಿಗಂದು ಅದೆಲ್ಲ ಏನು ದೈವದ್ದು ಏನೋ ಆಹ್ವಾನ ಆಗುತ್ತಲ್ಲ, ಅವ್ರದ್ದು ಆ್ಯಕ್ಟಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಟಿಂಗ್ ಅಂತ ಅದನ್ನು ಹೇಳೋಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಒಬ್ಬ ನಟನಾಗಿ, ಒಬ್ಬ ನಿರ್ದೇಶಕನಾಗಿ ಅವರು ನಮ್ಮ ಕನ್ನಡಕ್ಕೆ ನಿಜವಾಗ್ಲೂ ಅವರು ಹೆಮ್ಮೆ. ಬಿಕಾಸ್ ಇಂಥ ಮೂವಿನ ಅವರು ನಮ್ಮ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಮತ್ತು ಆಲ್ರೆಡಿ ಕಾಂತಾರದಿಂದ ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಏನಂತ ಹೇಳಿದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಇವಾಗ ಈ ಮೂವಿ ಒಂದು ಏನಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ 100 crore ಪ್ಲಸ್ ಅಷ್ಟಕ್ಕೆ ಮೀರಿ ಈ ಮೂವಿ ಬಂದಿದೆ. ನನಗೇನು ಬಜೆಟ್ ತುಂಬ ಚಿಕ್ಕದು ಅನ್ನಿಸ್ತು ಆ ಮೂವಿ ನೋಡಾದ್ಮೇಲೆ. ಬೇರೆ ಯಾವುದಾದ್ರೂ ಒಂದು ಈ ಥರ ಮೂವಿಗೆ ಮೋಸ್ಟ್ಲಿ ಯಾರಾದರೂ ಒಂದು 1000 crores 2000 crores ಅಂತ ಏನಾದರೂ ಹೇಳಿದರೆ ಅದು ನಾವು ಒಪ್ಕೋಬೋದು. ಆ ರೇಂಜಿಗಿದೆ ಆ ಮೂವಿ. ಮತ್ತು ಏನಂತ ಹೇಳಿದರೆ, ಒಂದು ನೀವು ಸೀನ್ ನೋಡ್ತಾ ಮತ್ತೊಂದು ಸೀನ್ಗೆ ಹೆಂಗಂತ ಹೇಳಿದರೆ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾನೆ ಇರುತ್ತೆ. ಮತ್ತು ರುಕ್ಮಿಣಿ ವಸಂತ ಅವ್ರದ್ದು ಆ್ಯಕ್ಟಿಂಗ್ ಸಹಿತ ತುಂಬ ಚೆನ್ನಾಗಿದೆ. ನಾನು ನೋಡ್ದಂಗೆ ಶಿ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ವಿತ್ ಶಿ ಹಸ್ ಗಾಟ್ ದಟ್ ಟ್ಯಾಲೆಂಟ್ ಆಲ್ಸೋ. ನನಗೆ ಅವ್ರನ್ನೂ ಅಷ್ಟೇ ಆ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವ್ರದ್ದೊಂದು ಕಾಸ್ಟ್ಯೂಮ್ ಆದರೂ ಆಗಿರಲಿ, ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ. VFX ಆಗಲಿ, ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲನೂ ಸಕ್ಕತ್ತಾಗಿದೆ. ಐ ಥಿಂಕ್ ರಿಷಬ್ ಅವ್ರ ವೈಫ್ನೇ ಮಾಡಿರೋದು ಅಂತ ನಾವು ಕೇಳ್ಪಟ್ಟಿದ್ವಿ. ಡ್ರೆಸ್ ಡಿಸೈನಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಐ ಥಿಂಕ್ ದಿ ಬೆಸ್ಟ್ ಮೂವಿ ಇದು. ಏನಂತ ಹೇಳಿದರೆ ಮೋಸ್ಟ್ಲಿ ರಿಷಬ್ ಅವರು ನಮ್ಮ ದೈವಗಳ ಬಗ್ಗೆ ನಮಗೆಲ್ಲ ತಿಳಿಸ್ಕೊಡೋಕ್ಕೋಸ್ಕರನೇ ಹುಟ್ಟಿದಾರೇನೋ ಅನ್ನೋ ಥರ ಫೀಲ್ ಆಯಿತು. ಆ ಮೂವಿ ನೋಡುವಾಗ ಏನಂತ ಹೇಳಿ ಇಡೀ ಫುಲ್ ಥಿಯೇಟರ್ ಫುಲ್ಲು ಒಂದು ದೈವದ ಎನರ್ಜಿ ಅಲ್ಲಿ ಒಂದು ಕ್ರಿಯೇಟ್ ಆಗುತ್ತೆ, ಆ ಥರ ಇದೆ. ನನ್ನ ಪ್ರಕಾರ ಕಾಂತಾರ 1 ಒಂದು 10% ಅನ್ನಿಸಿದ್ರೆ ಇದು ಒಂದು ಅದಕ್ಕಿಂತ ಒಂದು 100% ಜಾಸ್ತಿ ಇದೆ. ಯಾಕಂದರೆ ಅದು ದೈವ ಮೈ ಮೇಲೆ ಬರೋದು ಅದೆಲ್ಲ ನಿಜ. ನಾವು ಅಲ್ಲಿ ಒಂದ್ಸಲ ನೋಡಿರ್ತೀವಿ, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ನೋಡ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಟೋರಿ ನಾನು ಏನೂ ಹೇಳೋಕ್ಕೆ ಇಷ್ಟನೇ ಪಡಲ್ಲ, ಬಿಕಾಸ್ ಎಲ್ಲರೂ ನೀವು ಅಲ್ಲಿ ಹೋಗಿ ನೋಡಿ. ಸ್ಟೋರಿಯಲ್ಲಂತೂ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕತ್ತೆ. ನೀವು ಏನೋ ಅಂದ್ಕೊಂಡು ಹೋಗಿದ್ರೆ ಅಲ್ಲಿ ಇನ್ನೊಂದೇ ಬೇರೆ ಇರುತ್ತೆ. ಮತ್ತು ಏನಂತ ಹೇಳಿದರೆ ನಾವು ಟ್ರೇಲರ್ ನೋಡಿಬಿಟ್ಟು ಮೂವಿನ ಜಡ್ಜ್ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ. ಅವರು ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂದರೆ ನನ್ನ ಪ್ರಕಾರ ರಿಷಬ್ ಶೆಟ್ಟಿಯವರು ಒಂದು ಒಳ್ಳೆಯ ನಿರ್ದೇಶಕ ಮತ್ತು ನಟ, ಜೊತೆಗೆ ಅವರು ತುಂಬ ತಲೆಗಾರ, ತುಂಬ ಬುದ್ಧಿವಂತರು. ಯಾಕಂದರೆ ನಮಗೆ ಟ್ರೇಲರಲ್ಲಿ ಜಸ್ಟ್ 1% ಮಾತ್ರ ತೋರಿಸಿ, ನಾಟ್ ಇವನ್ 1%. ನೀವು ಮೂವಿ ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ಅದನ್ನು ಮೂವಿ ಒಳಗೆ ಇಟ್ಟಿದ್ದಾರೆ. ನಾವು ಏನಂದರೆ ಪ್ರೇಕ್ಷಕರು ಹೋಗಿ ಅಲ್ಲಿ ನೋಡಿದ ತಕ್ಷಣ ವಿಲ್ ಗೆಟ್ ಲಾಟ್ ಮೆನಿ ಥಿಂಗ್ಸ್ ಟು ಸಿ. ನಾವು ಬೇರೆ ಯಾವುದಾದ್ರೂ ಟ್ರೇಲರ್ಸ್ ನೋಡಿದೆ ಎಲ್ಲ ಬೆಸ್ಟ್ ಸೀನ್ಸ್ ನಾವು ಟ್ರೇಲರ್ಸಲ್ಲೇ ನೋಡಿರ್ತೀವಿ. ಅಲ್ಲಿ ಹೋಗ್ಬಿಟ್ಟು ಇದು ಬೆಸ್ಟ್ ಸೀನ್ ಇತ್ತು, ಅದಕ್ಕೆ ಇದನ್ನು ಹಾಕಿದರೆ ಟ್ರೇಲರಲ್ಲಿ. ಆ ಥರ ಅಲ್ಲ. ಐ ಥಿಂಕ್ ದಟ್ ದೋಸ್ ಆರ್ ಆಲ್ ವೆರಿ ಸ್ಮಾಲ್ ಸೀನ್ಸ್ ಇನ್ ದ ಮೂವಿ. ನೀವು ಅಲ್ಲಿ ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಬೇಜಾನು ತುಂಬ ಅಂದರೆ ತುಂಬ ಇದೆ. ಮೂವಿ 99.99% ಆದರೆ ಇದು 99.99% ಆದರೆ ಜಸ್ಟ್ ಟ್ರೇಲರ್ 0.1% ನನ್ನ ಪ್ರಕಾರ ಅಂತಲ್ಲ. ಇಟ್ಸ್ ಅ ನಾರ್ಮಲ್ ಒಪಿನಿಯನ್. ನೀವು ಒಂದ್ಸಲ ನೋಡಿದ್ಮೇಲೆ ನೀವು ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ತೀರಾ, ಮತ್ತು ನಿಮಗೂ ಅದು ಸರಿ ಅಂತ ಅನಿಸುತ್ತೆ. ಸೊ ಕನ್ನಡಿಗರಾಗಿ ನನಗೇನಂತ ಅನಿಸುತ್ತೆ ಅಂತ ಹೇಳಿದರೆ ಈ ಮೂವಿ ನಮ್ಮ ಕನ್ನಡದ ಹೆಮ್ಮೆ. ಮತ್ತು ಪ್ರತಿಯೊಬ್ಬರು ಕನ್ನಡಿಗರು ನಿಜವಾಗ್ಲೂ ಸಹಿತ ಥಿಯೇಟರ್ಗೆ ಹೋಗಿ ನೋಡಬೇಕು. ನಾನಂತೂ ಇನ್ನೊಂದ್ಸಲ ಹೋಗಿ ನೋಡ್ತೀನಿ. ಯಾಕಂತ ಹೇಳಿದ್ರೆ ಅವರು ಎವ್ರಿ ಪ್ಲಾಟಲ್ಲಿ ಒಂದೊಂದ್ಸಲ ಏನಾಗುತ್ತೆ ಅಂದರೆ ದೈವದ್ದು ಇಂಟ್ರಡಕ್ಷನು, ಕೆಲವೊಂದೊಂದು ದೈವನ ತೋರಿಸ್ತಾರೆ ನಮಗೆ ಅದರಲ್ಲಿ.
ಅದನ್ನು ನಮ್ಗೆ ಏನಂತ ಹೇಳಿದ್ರೆ ಇನ್ನೊಂದ್ಸಲ ನೀಟಾಗಿ ರಿಲೇಟ್ ಮಾಡ್ಕೊಬೇಕು, ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ನನಗೆ ಇನ್ನೊಂದ್ಸಲ ಆ ಮೂವಿ ನೋಡಬೇಕು ಅಂತ ಅನಿಸ್ತಾ ಇದೆ. ಬಿಕಾಸ್ ನಾನು ಚಿಕ್ಕಕ್ಕಿರುವಾಗಿಂದ ನನಗೆ ಈ ಪಂಜುರ್ಲಿ, ಗುಲಿಗ ಇದ್ರ ಬಗ್ಗೆ ಎಲ್ಲ ಗೊತ್ತಿರೋ ಅಂಥದ್ದು. ಯಾಕಂದರೆ ನಮ್ಮ ತಂದೆ ಅವ್ರ ಬಾಯಲ್ಲಿ ದಿನಕ್ಕೊಂದು ಪಂಜುರ್ಲಿ ಹೆಸರು ಒಂದು 10 ಸಲನಾದರೂ ಬರ್ತಾಯಿತ್ತು. ಸೊ ನನಗೆ ಏನಂತ ಹೇಳಿದರೆ ಆ ಪಂಜುರ್ಲಿ ದೈವನ ನಾನು ಆ ಸ್ಕ್ರೀನ್ ಮೇಲೆ ನೋಡೋದು ಅಂದರೆ, ನಾನು ಫಸ್ಟು ಕಾಂತಾರ ಮೂವಿಯಲ್ಲಿ ಅದೆಷ್ಟು ಖುಷಿ ಪಟ್ಟಿದ್ನು ನಾನು. ಫುಲ್ಲು ಅದು ಲಾಸ್ಟ್ ಸೀನ್ ಬಂದಾಗ ಕಣ್ಣಲ್ಲೇ ನೀರು ಬರ್ತಿತ್ತು. ಸೊ ಅದಕ್ಕೆ ನನಗೆ ಏನಂತ ಹೇಳಿದರೆ ಅಲ್ಲಿ ಎಲ್ಲ ದೈವನ ರಿಲೇಟ್ ಮಾಡಿ ಕರೆಕ್ಟಾಗಿ ತೋರಿಸಿದ್ದಾರೆ. ಅದನ್ನು ನಾವು ಇನ್ನೊಂದ್ಸಲ ನೀಟಾಗಿ ಅರ್ಥ ಮಾಡ್ಕೊಬೇಕಂದ್ರೆ ನಾನು ಇನ್ನೊಂದ್ಸಲ ಮೂವಿನ ನೋಡಬೇಕು ಥಿಯೇಟರ್ಗೆ ಹೋಗಿ. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅವ್ರದ್ದು ಪ್ರತಿಯೊಂದು ಲೊಕೇಶನ್ಸ್ ಆಯಿತಾ ತುಂಬ ಚಾಲೆಂಜಿಂಗ್ ಆಗಿದೆ. ನನಗನ್ಸೋದು ಅಂಥ ಲೊಕೇಶನ್ಸಲ್ಲಿ ಅವರು ಎಲ್ಲ ಫುಲ್ಲು ಫಿಲಮ್ ಸೆಟ್ಟನ್ನು ತಗೊಂಡೋಗ್ಬಿಟ್ಟು ಅಷ್ಟು ಜನನ ಸೇರಿಸಿ ಅಲ್ಲಿ ಮೂವಿ ಮಾಡೋದು ಅಷ್ಟೊಂದು ಈಸಿ ಅಲ್ವೇ ಅಲ್ಲ. ಮತ್ತು ಮೋಸ್ಟ್ ಆಫ್ ದ ಥಿಂಗ್ಸ್ ಏನಂತ ಹೇಳಿದರೆ ಅಲ್ಲಿ ನಿಮಗೆ VFX ಅನ್ನೋಕ್ಕಿಂತ ಅವರು ರಿಯಲ್ ಲೊಕೇಶನ್ಸ್ ಇದನ್ನು ಜಾಸ್ತಿ ತೋರಿಸಿದ್ದಾರೆ. VFX ಎಲ್ಲಿ ಬೇಕೋ ಅವಶ್ಯಕತೆ ಇದೆ ಅನ್ನೋಲ್ಲಿ ಮಾತ್ರ VFX ಇದೆ, ಅದನ್ನು ಸಹಿತ ದಿ ಬೆಸ್ಟ್ನೇ ಇದೆ. ಸೊ ಬೆಸ್ಟ್ ಮೂವಿ. ನನಗೇನಂತ ಹೇಳಿದ್ರೆ ಫಸ್ಟ್ ಡೇನೇ ನಾನು ನೋಡಬೇಕು ಅಂತ ಇಷ್ಟ ಆಯಿತು. ಸೊ ಅದು ಒಂಥರ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಒಂದು ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ. ಸೊ ನಾನು ಮ್ಯಾನಿಫೆಸ್ಟ್ ಮಾಡಿ ನಾನು ಟಿಕೆಟ್ ಬುಕ್ ಮಾಡಿದ್ದು ನಿನ್ನೆನೆ. ನಾನು ಫಸ್ಟ್ ಡೇ ನೋಡ್ಬೇಕಂತ ಹೇಳ್ಬಿಟ್ಟು ನಾನೇನು ಮುಂಚೆನೂ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಬಿಕಾಸ್ ಯಾಕಂದರೆ ನನಗೆ ಬೇರೆ ಪರ್ಸ್ನಲ್ದು ತುಂಬ ಕಮಿಟ್ಮೆಂಟ್ಸ್ ಇತ್ತು, ಅದು ಇದು ನನಗೆಲ್ಲರೂ ಇವತ್ತು ಆಗಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ನಾನು ಮುಂಚೆ ಬುಕ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಸ್ಟಿಲ್ ನಾವು ನಿನ್ನೆ ಬುಕ್ ಮಾಡಿದಾಗ ನನಗೆ ನಂದು 3 ಟಿಕೆಟ್ಸ್ ನಾನು ಬುಕ್ ಮಾಡಿದಾಗ ನನಗೆ ಅದು ಸಿಕ್ಕಿದ್ದನ್ನು ಖುಷಿ ಆಯಿತು. ಸೊ ಫ್ರಮ್ ಟುಮಾರೋ ನನ್ನ ಲೈಫಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇದೆ. ಸೊ ಅದಕ್ಕಿಂತ ಮುಂಚೆ ನನಗೆ ಈ ಮೂವಿ ನೋಡಬೇಕು. ಆ ದೈವಗಳ ಬಗ್ಗೆ ಏನಂದರೆ ನಾವು ಒಂದು ದೈವನ ನೋಡ್ಕೊಂಬಂದರೆ ನಮಗೆ ದೈವದ ದರ್ಶನ ಆದಂಗೆ. ಸೊ ಐ ಆಮ್ ವೆರಿ ಸ್ಪಿರಿಚುವಲ್ ಪರ್ಸನ್, ನನಗೆ ಅದಕ್ಕೆ ಈ ಮೂವಿ ತುಂಬ ಕನೆಕ್ಟ್ ಆಗುತ್ತೆ. ಬಟ್ ನೀವು ಯಾರೇ ಆಗಲಿ ನಿಮ್ಗೆ ಅಷ್ಟೊಂದು ಸ್ಪಿರಿಚುಯಾಲಿಟಿ ಬಗ್ಗೆ ಬಿಲೀಫ್ ಇಲ್ಲ ಅಂದ್ರೂ ಸಹಿತ ಈ ಮೂವಿ ನೋಡಿದಾಗ ಅದೊಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂದು ಏನನ್ಸುತ್ತೆ, ಒಂದು ರೋಮಾಂಚನ ಅನ್ಸುತ್ತೆ. ಈ ಥರ ಮೂವಿ ಹೆಂಗೆ ತೆಗೆದಿದ್ದಾರಪ್ಪ. ತುಂಬ ಹಾರ್ಡ್ ವರ್ಕ್ ಇದೆ, ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಇದೆ. ನನ್ನ ಪ್ರಕಾರ ರಿಷಬ್ ಅವರೇ ಸಾಟಿ, ಮತ್ತು ಕಾಂತಾರ ಚಾಪ್ಟರ್ 1ಗೆ ಕಾಂತಾರ ಚಾಪ್ಟರ್ 1ನೇ ಸಾಟಿ ಅಂತ ಹೇಳ್ತೀನಿ. ಯಾವ ಮೂವಿ ಜೊತೆಗೂ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಮತ್ತು ಅವ್ರನ್ನ ಯಾವ ನಟನ ಜೊತೆಗಾಗಲಿ ಯಾವ ನಿರ್ದೇಶಕರ ಜೊತೆಗಾಗಲಿ ನಾನು ಅವ್ರನ್ನ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಹಿ ಈಸ್ ಡಿಫ್ರೆಂಟ್, ಹಿ ಈಸ್ ಎಕ್ಸ್ಟ್ರಾಡಿನರಿ. ಅವ್ರಿಗೇನೋ ದೈವದ್ದು ಶಕ್ತಿ, ದೈವದ ಬ್ಲೆಸ್ಸಿಂಗ್ ಇದೆ. ಅದಕ್ಕೆ ಮೋಸ್ಟ್ಲಿ ಅವ್ರು ಆ ತುಳುನಾಡಲ್ಲಿ ಹುಟ್ಟಿ ದೈವಗಳನ್ನೆಲ್ಲ ನಮಗೆ ತೋರ್ಸಕ್ಕಂತಾನೆ ನಿಜವಾಗ್ಲೂ ಅವರು ಹುಟ್ಟಿದ್ದಾರೆ ಅನ್ಸುತ್ತೆ. ಬಿಕಾಸ್ ಅವರು ದೈವದ ಆಹ್ವಾನದ ಒಂದು ಸೀನ್ಸ್ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ನಾನು ಅವ್ರ ಕಣ್ಣನ್ನೇ ನೋಡ್ತಿದ್ದ. ಆ ಎಕ್ಸ್ಪ್ರೆಷನ್ ಒಂದೊಂದು ಸೆಕೆಂಡಿಗೂ ಆ ಕಣ್ಣಲ್ಲಿ ಅವ್ರು ತೋರಿಸೋ ಎಕ್ಸ್ಪ್ರೆಷನ್ ಏನಂದರೆ 1000 ಕತೆ ಹೇಳೋ ಥರ ಇತ್ತು. ಆ ಥರ ಒಬ್ಬ ಮನುಷ್ಯಂಗೆ, ನಾರ್ಮಲ್ ಮನುಷ್ಯಂಗೆ ಮಾಡೋಕ್ಕಾಗಲ್ಲ. ನಾನೇ ಈಗ ಒಂದು 2-3 ಸಲ ಹೀಗೆ ಕಿರ್ಚಿದ್ರೆ ನನಗೊಂದು ವಾರ 10 ದಿನ ನನ್ನ ವಾಯ್ಸೇ ಹೋಗ್ಬಿಟ್ಟಿರುತ್ತೆ. ಬಟ್ ಅವರು ಆ ಥರ ದೈವದ ಥರ ಇದು ವಾಯ್ಸ್ ತೆಗೆದು ಆ ಮುಖ, ಆ ಕಣ್ಣು, ಆ ಫೇಶಿಯಲ್ ಎಕ್ಸ್ಪ್ರೆಷನು, ಆ ನಾಲ್ಗೆ, ಅಪ್ಪ ಅದು ಒಬ್ಬ ಸಾಮಾನ್ಯ ನಟ ಆಗಲಿ ನಾವು ಮನುಷ್ಯನಿಂದ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇನೋ ಒಂದು ಮಾಡಿದ್ದಾರೆ ಅಂದರೆ ಅದು ನಿಜವಾಗೂ ನಾನು ಹೇಳ್ತೀನಲ್ಲ, ಅವರೇ ಸಾಟಿ. ನಾನು ಯಾರನ್ನು ಏನಕ್ಕೂ ಅವ್ರಿಗೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ನನಗೆ ಈ ಮೂವಿ ಬಗ್ಗೆ 0.1% ನನಗೆ ನೆಗೆಟಿವ್ ಹೇಳೋಕ್ಕಿಲ್ಲ. ದಿ ಬೆಸ್ಟ್ ಮೂವಿ. ನಾನಂತೂ ಥಿಯೇಟರ್ಲಿ ಇನ್ನೊಂದ್ಸಲ ಹೋಗಿ ನೋಡ್ತೀನಿ. ಮತ್ತೆ ಯಾರಾದರೂ ನನ್ನ ಫ್ರೆಂಡ್ಸ್ ಇನ್ನೊಂದ್ಸಲ ಕರೆದ್ರೂ ನಾನು ಹೋಗ್ತೀನಿ, ಅಷ್ಟು ಚೆನ್ನಾಗಿದೆ. ಸೊ ನೀವು ನೋಡಾದ್ಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಮೂವಿ ಹೇಗೆ ಅನಿಸ್ತು ಅಂತ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.